ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ತುಂಬಾ ಸಿಂಪಲ್ ಆಗಿ ಈ ಬೇಸಿಗೆಗೆ ಒಂದೊಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋಸ್ಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಹಾಕಿದ ಮೇಲೆ ಸಾಸಿವೆ, ಎರಡು ಬೆಳ್ಳುಳ್ಳಿ ಹೀಗೆ ಚೆನ್ನಾಗಿ ಬ್ರೌನ್ ಆಗಿರಬೇಕು. ಇವಾಗ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾರ್ಮಲ್ ಆಗಿ ನಾವು ಅಡುಗೆ ಮಾಡಬೇಕಾದ್ರೆ ಮಸಾಲೆ ಚೆನ್ನಾಗಿ ಹಾಕಿ ಅಡುಗೆಯನ್ನು ಮಾಡಿರ್ತೀವಿ. ಸೊ ಒಂದೇ ಥರ ನಮಗೀಗ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿ ತಿಂದು ಅಭ್ಯಾಸನೂ ಆಗಿರುತ್ತೆ, ಮತ್ತು ಬೇರೆ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತಲೂ ಅನಿಸುತ್ತೆ. ಸೊ ಆಗ ನಾವು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು 4ರಿಂದ 5 ಹಸಿಮೆಣಸನ್ನು ಹಾಕಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಅಂದರೆ ಈಗ ನೋಡಿ, ಸಂಡೇ ಇಲ್ಲ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನಾನ್ ವೆಜ್ ತಿಂದಿರ್ತೀವಿ. ಸೊ ಮಂಡೇಗೆ ನಾವು ಈ ಥರ ಸಿಂಪಲ್ಲಾಗಿ ರೆಸಿಪಿನ ಮಾಡ್ಕೊಳ್ಬೋದು. ನಾನಿಲ್ಲಿ 4ರಿಂದ 5 ಟೊಮೆಟೊನ ತಗೊಂಡಿದ್ದೀನಿ, ನಾಟಿ ಟೊಮೆಟೊ ತಗೊಂಡಿದ್ದೀನಿ. ಅದನ್ನು ನೋಡಿ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಹೀಗೇ ಕಟ್ ಮಾಡಬೇಕು. ಟೊಮೆಟೊನ ಒಂದು 5 ನಿಮಿಷಕ್ಕೆ ಫ್ರೈ ಆಗಲಿಕ್ಕೆ ಬಿಡೋಣ. ನೋಡಿ, ಟೊಮೆಟೊ ಇಷ್ಟು ಮಾತ್ರ ಫ್ರೈ ಆಗಿದ್ರೆ ಸಾಕು. ಈಗ ನಾನಿಲ್ಲಿ 2 ಚೊಂಬಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈಗಲೇ ನಾನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು 5 ನಿಮಿಷಕ್ಕೆ ಕುದಿ ಬರೋ ಹಾಗೆ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ವಾರಕ್ಕೆ ಒಮ್ಮೆ ಆದರೂ ಈ ರೆಸಿಪಿ ಮಾಡಲೇಬೇಕು. ಯಾಕಂದರೆ ನಾವು ವೀಕೆಂಡಲ್ಲಿ ಚೆನ್ನಾಗಿ ನಾನ್ ವೆಜ್ ತಿಂದಿರ್ತೇವೆ. ಸೊ ಆದ್ದರಿಂದ ಮಂಡೇ ಇಲ್ಲ ಟ್ಯೂಸ್ಡೇ ಈ ರೆಸಿಪಿ ನಾವು ಕಂಪಲ್ಸರಿ ಮನೆಯಲ್ಲಿ ಮಾಡ್ತೇವೆ. ಈಗ ನೋಡಿ, ಟೊಮೆಟೊ ಸಾರು ಈಗ ಸಿಂಪಲ್ಲಾಗಿ ಸೂಪರಾಗಿ ಬಿಸಿಯಾಗಿ ರೆಡಿಯಾಗಿದೆ. ಸೊ ಇದನ್ನು ನಾವು ವೈಟ್ ರೈಸಿಗೂ ಸಹ ಸೇರಿಸ್ಕೊಂಡು ತಿನ್ಬೋದು, ಹಾಗೆ ಬಾಯ್ಲ್ಡ್ ರೈಸಿಗೂ ಸಹ ಸೇರಿಸ್ಕೊಂಡು ತಿನ್ಬೋದು. ತುಂಬಾ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ. ಮಸಾಲೆ ಇಲ್ಲ ಅಂತ, ಟೇಸ್ಟ್ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಬಟ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಈಗ ನೋಡಿ, ಇಷ್ಟು ಅನ್ನ ತಿನ್ನೋ ಜಾಗದಲ್ಲಿ ಇನ್ನೊಂದು ಇಡೀ ಹೆಚ್ಚಾಗಿ ಊಟನೂ ಮಾಡ್ಬೋದು. ಇದ್ರ ಜೊತೆಯಲ್ಲಿ 1-2 ಪೀಸು ಫಿಶ್ ಫ್ರೈ, ನೋಡಿ ಫಿಶ್ ಫ್ರೈನ ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಸೊ ಜೊತೆಯಲ್ಲಿ ಈ ಥರ 1-2 ಫಿಶ್ ಫ್ರೈ ಬಿಟ್ಟರೆ ಒಳ್ಳೆ ಕಾಂಬಿನೇಷನ್, ಸಕ್ಕತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ, ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ. ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿರಿ.